ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಇದು ನನ್ನ ಗುರುವಾರದ ರೂಟೀನ್. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ನಂದು ಗುರುವಾರದ ದಿನ ಆವತ್ತಿನ ದಿನ ಏನೆಲ್ಲ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲೇ ಬೆಳಗ್ಗೆ 9 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ನನ್ನ ಮಗನ ಸ್ಕೂಲಿಗೆ ಕಳ್ಸಾಕತ್ತೀನಿ ರೆಡಿ ಮಾಡಿ. ಸ್ಕೂಲಿಗೆ ಕಳಿಸಿ ಬಂದು ಕೆಟ್ಟ ಮತ್ತು ನಾನು ನಾಷ್ಟ ಎಲ್ಲ ತೊಳ್ಕೊಂಡು ಎಲ್ಲ ಪಾತ್ರೆ ಗಿತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಮತ್ತು ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಿದ್ನೆ. ಸ್ವಲ್ಪ ಸಂಜೆ ಮುಂದೆ ಏನಾರ ಚಾಟ್ ಗಿಟ್ ಮಾಡೋಣ ಅಂತೇಳಿ ಕೆಟ್ಟ ಸ್ವಲ್ಪ ಬಟಾಣಿ ನೆನೆಯಿಟ್ನೆ. ಹಸಿ ಬಟಾಣಿ ಇದ್ದು, ಹಸಿ ಬಟಾಣಿ ಸ್ವಲ್ಪ ಮುಖ ಇದ್ದು ಅಂತೇಳಿ ಒಣ ಬಟಾಣಿ ನೆನೆಯಿಟ್ನೆ. ನೆನೆಯಿಟ್ಟಾದ್ಮೇಲೆ ಈಗ ಸ್ವಲ್ಪ ನನ್ನ ಮಗಂದು PTM ಇತ್ತು ಸ್ಕೂಲ್ನೊಳಗೆ, ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಪಟ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಹೊಳ್ಳೆ ಒಂದು 2 ದಳಂಬ್ರಿನಿದ್ದು ಮನ್ಯಾಗ ಅವನ್ನ ಸುಲಿದು ಕೆಟ್ಟ. ನನ್ನ ಮಗಳಿಗೂ ಈಗ PTMಗೆ ಹೋದ್ರೆ ನನ್ನ ಮಗಳನ್ನೆಲ್ಲ ಮನ್ಯಾಗ ಬಿಟ್ಟು ಹೋಗ್ಬೇಕು. ಹಾಗಾಗಿ ಆಕೆಗೂ ಸ್ವಲ್ಪ ತಿನ್ನಕ್ಕೆ ಕೊಟ್ಟು ನಾನು ಮತ್ತು ಸಂಜಿಕ ಚಾಟ್ ಮಾಡಿದ್ನಲ್ಲ, ಅದಕ್ಕೊಂಚೂರು ದಳಂಬ್ರಿನ ಬೇಕಂತೇಳಿ ಕೆಟ್ಟ. ಈಗ ಅವನ್ನ ಸುಲಿದಿಟ್ಟು ನೋಡ್ರಿ. 2 ದಳಂಬ್ರಿನೊಳಗೆ ಇಷ್ಟು ಕಾಳು ಸಿಕ್ಕವು. ಒಂದು ಅರ್ಧ ಕೆಟ್ಟಿತ್ತದ. ಹಾಗಾಗಿ ಅಂತ ತೆಗ್ದು ಉಳ್ಕಿದ್ದು ಅವನ್ನ ಸುಲಿದು ಕೆಟ್ಟ. ಸ್ವಲ್ಪ ಹೊತ್ತು ನನ್ನ ಮಗಳಿಗೆ ಎಷ್ಟು ಬೇಕಷ್ಟು ಉಳ್ದಿದ್ದು ಬಟ್ಲಿಗೆ ಹಾಕಿಟ್ಟು ಉಳ್ದಿದ್ದು ಫ್ರಿಜ್ನಾಗ ಇಟ್ಟನೆ. ಯಾಕಂದ್ರೆ ಕಡೆಗೆ ಇಡ್ತೀನೋ ಸಾಯಂಕಾಲ ತನಕ ಸ್ವಲ್ಪ ಏನರ ವಾಸನೆ ಗಿಸ್ನೆ ಬರ್ತಾವನ ಅಂತ ಹೇಳ್ಕಟ್ಟ ಸ್ವಲ್ಪ ಫ್ರಿಜ್ನಾಗ ಇಟ್ಕೆಟ. ಮತ್ತು ನಾನು ರೆಡಿ ಆದನೆ. ರೆಡಿಯಾಗಿ ನನ್ನ ಮಗಳಿಗೆ ಬಿಸ್ಕಿಟು ಮತ್ತು ದಾಳಂಬ್ರಿಯನ್ನು ಕೊಟ್ಕೆಟ. ಈಗ ಆಕಿನ ಬಾಯ್ ಮಾಡತ್ತಾಳ್ರಿ. ನನಗೆ ಇಲ್ಲೇ ಇರವ ಅಂತೇಳಿ ಚಿಂಟು ಹಚ್ಕೊಟ್ಟು ನಾನು ಹೊಂಟಿ ನೋಡ್ರಿ. ಈಗ ಥಂಡಿ ಭಾಳ ಇರೋದ್ರಿಂದ ಮೊನ್ನೆ ಒಂದು ಸ್ವೆಟರ್ ತೊಗೊಂಡಿದ್ರಲ್ಲ ನಮ್ಮ ಮನೆಯವರು, ಅದು ನನಗೆ ಸ್ವಲ್ಪ ಟೈಟ್ ಆಗತ್ತಿತ್ತು ಅಂತ ಹೇಳ್ಕೆಟ. ಮತ್ತು ಅದನ್ನು ಚೇಂಜ್ ಮಾಡ್ಕೊಂಡು ಈ ಸ್ವೆಟರ್ ತಂದು ನೋಡ್ರಿ. ಹೆಂಗಿತ್ತಂತ ಕಮೆಂಟ್ ಒಳಗೆ ಹೇಳ್ರಿ. ನಾನು ರೆಡಿಯಾಗಿ ಮತ್ತು ಹೊಂಟೀನಿ. ಅದು ಕೈಯಾಗ ಇದ್ದಿದ್ದು ಪೆನ್, ಮತ್ತು ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ಗಳು ಸಹಿ ಮಾಡಬೇಕಲ್ಲ, ಹಾಗಾಗಿ ಒಂದು ಪೆನ್ ಇರಲಿ ಅಂತೇಳಿ ಪೆನ್ ತೊಗೊಂಡು ನಾನು ಸ್ಕೂಲಿಗೆ ಹೋಗಿ ಪೇರೆಂಟ್ಸ್ ಮೀಟಿಂಗೆಲ್ಲ ಕೇಳ್ಕೊಂಡು ನನ್ನ ಮಗಂದು ಅದೆಲ್ಲ ಯಾವ ಥರ ಬರ್ದಾನೆ ಏನು ಅಂತೇಳಿ ಕೆಟ್ಟೆಲ್ಲ ಚೆಕ್ ಮಾಡಿದ್ರು, ಹೇಳಿದ್ರು. ಅದನ್ನೆಲ್ಲ ಕೇಳಿಕೊಂಡು ಮತ್ತು ಆಯ್ತು ಅಂತೇಳಿ ಸೈಗೆ ಎಲ್ಲ ಮಾಡ್ಕೊಂಡು ಮತ್ತು ನಾವು ಊರಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿವಿ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಮತ್ತು ನನ್ನ ಮಗನ ಕರ್ಕೊಂಡು ಮನೆಗೆ ಬಂದು ನೋಡ್ರಿ. ನನ್ನ ಮಗನ ಕರ್ಕೊಂಡು ಮನೆಗೆ ಬಂದೆ. ನನ್ನ ಮಗಳು ಬಿಟ್ಟು ಹೋಗಿದ್ದೆ. ಆಟಿಕೆ ಸಾಮಾನು ತೊಗೊಂಡು ಆಡಾತಿದ್ದ. ಅದನ್ನ ತೊಗೊಂಡು ಅವರು ಹೋಗಿದ್ದು ಸ್ವಲ್ಪ ಆಟ ಆಡಿದ್ರು. ಮತ್ತು ಹೊಳ್ಳೆ ನಾನು ವಿಡಿಯೋ ಸಾಯಂಕಾಲ ಕಂಟಿನ್ಯೂ ಮಾಡೀನಿ. ಸಾಯಂಕಾಲ ಸ್ವಲ್ಪ ಥಂಡಿ ಐತೆ ಅಂತ ಹೇಳ್ಕೆಟ ಮಕ್ಕಳಿಗೆ ಸ್ವಲ್ಪ ಹಾಲೂ ಕೊಟ್ಟು ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಕೆಟ. ಅದನ್ನ ಚಾಟ್ ಮಾಡೋಕ್ಕಂತಂದು ಕಾಳೆಣ್ಣೆ ಇಟ್ಟಿದ್ನೆಲ್ಲ ಅದನ್ನ ಕುದ್ಸಕ್ಕೆ ಹಾಕಿಟ್ಟು ನಾನು ಸ್ವಲ್ಪ ಚಹಾ ಎಲ್ಲ ಕುಡಿದು ಕುದ್ಸಕ್ಕೆ ಹಾಕಿಟ್ನೆ. ಅದನ್ನ ಕುದ್ಸಕ್ಕಿಟ್ಟು ಮತ್ತು ನನ್ನ ಮಕ್ಕಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿದಿತ್ತು, ಅದನ್ನೆಲ್ಲ ಹೋಮ್ವರ್ಕ್ ಮಾಡಿಸಿದ್ನೆ. ಇದು ಸಿಟಿ ಹೊಡೆದೆಲ್ಲ ತನಗಷ್ಟರಲ್ಲೇ ಅದನ್ನು ಮಾಡಿದ್ರೆ ಆಯ್ತು ಅಂತೇಳಿ ಕೆಟ್ಟ ಅದನ್ನು ಮಾಡ್ಕೊಳಕತ್ತೀನಿ. ಈಗ ಇದು ಒಂದು 2-3 ಸಿಟಿ ಹೊಡ್ಕೋಬೇಕು ನಾವು ಈ ಚಾಟ್ ಮಾಡೋಕ್ಕೆ. ಸ್ವಲ್ಪ ನಾನು ಅದ್ರ ಜೊತೆನೇ 2 ಆಲೂಗಡ್ಡಿನೂ ಹಾಕಿನಿ. ಬೇರೆ ಏನು ಕುದಿಸ್ಕೊಳ್ಳೋದು ಬೇಡ ಅಂತ ಒತ್ತಟ್ಟಿನ ಆಲೂಗಡ್ಡೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನ ಸಿಟಿ ಹೊಡ್ಯಾಕಿಟ್ಟಿನಿ. ನೀವು ಒಂದು 2-3 ಸಿಟಿ ಹೊಡ್ಸ್ಕೊಂಡ್ರೆ ಇವು ಅನ್ನ ಕುದೀತಾವೆ. ಅದು ಕುದ್ದು ಕೂಲಾದ್ಮೇಲೆ ನಾನು ಇಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳಕತ್ತೀನಿ. ಚಾಟ್ ಮಾಡ್ಕೊಳಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳಕತ್ತೀನಿ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ ಇದಕ್ಕೆ. ಹಾಗಾಗಿ ಅದೆಲ್ಲ ಕುದ್ದಿತ್ತ. ಇಲ್ಲೇ 1-2 ಮೆಣಸಿನ್ಕಾಯಿ, ಖಾರಕ್ಕೆ 1-2 ಮೆಣಸಿನ್ಕಾಯಿ, ಯಾಕಂದ್ರೆ ನಾನು ಸ್ವಲ್ಪ ಒಣ ಖಾರನೂ ಕೆಂಪು ಖಾರನೂ ಹಾಕ್ತೀನಿ. ಹಾಗಾಗಿ 2 ಮೆಣಸಿನ್ಕಾಯಿ ತೊಗೊಂಡಿನಿ. 1 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ. ಟಮಾಟೆ ಏನು ಹಾಕ್ಕೊಳಕತ್ತಿಲ್ಲ. ನಿಂಬೆಹಣ್ಣು ಹಿಂಡ್ಕೊತೀವಲ್ಲ ಮ್ಯಾಗ, ಅದು ಸಾಕು, ಹುಳಿ ಆಗುತ್ತೆ, ಜಾಸ್ತಿ ಹುಳಿ ಆಗುತ್ತೆ ಅಂತಂದು ನಾನು ಟಮಾಟೆ ಏನು ಹಾಕ್ಕೊಳಕತ್ತಿಲ್ಲ. ಇಲ್ಲೇ ಎಣ್ಣೆ ಕಡಾಳಿಗೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಸ್ವಲ್ಪ ಅದಕ್ಕೆ ಆದಮೇಲೆ ಜೀರಿಗೆ ಸಾಸ್ವೆ ಹಾಕ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಲ್ಲಿ ಮೆಣಸಿನ್ಕಾಯಿ ಮತ್ತು ಏನಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ನೆಲ್ಲ ಅದನ್ನ ಹಾಕೊಂಡು ಕೆಟ್ಟ ಬಾಡಿಸ್ಕೊಂಡಾದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕೊಂಡು ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವೇನು ಟಮಾಟೆನ ಹಾಕ್ಕೊಳಕತ್ತಿಲ್ಲಲ್ಲ, ಹಾಗಾಗಿ ಇದಕ್ಕೆ ನಾ ಎಲ್ಲ ಮಸಾಲೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ, ಸ್ವಲ್ಪ ಉಪ್ಪು. ಯಾಕಂದ್ರೆ ಕಾಳು ಬೇಯಿಸಾಕೊಂಡು ನಾನು ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಇದಕ್ಕೂ ಜಾಸ್ತಿ ಆಗ್ಬಿಟ್ರಂದ್ರೆ ಉಪ್ಪು ಅನಿಸುತ್ತೆ ಅಂತೇಳಿ ಸ್ವಲ್ಪ ಉಪ್ಪು ಕಮ್ಮಿ ಹಾಕೊಂಡೆ. ಸ್ವಲ್ಪ ಉಳಿಸ್ಕೊಂಡು ಈಗ ಇದು ಸ್ವಲ್ಪ ಡ್ರೈ ಅನ್ಸಾಕತ್ತಿತ್ತು. ಮತ್ತು ಮಸಾಲೆ ಎಲ್ಲ ಹೊತ್ತಂಗೆ ಆಗುತ್ತೆ ಅಂತೇಳಿ ಕೆಟ್ಟ ಸ್ವಲ್ಪ ಒಂದಿಷ್ಟು ಚಮಚಲ್ಲೇ ನಾನು ನೀರು ಹಾಕಿ ಅದನ್ನ ಕುದಿಸೋಕಿಟ್ನೆ. ಕುದಿಸಿ ಒಂದು ನಿಮಿಷ ಕುದ್ರಂದ್ರೆ ಸಾಕು. ಆಮೇಲೆ ಆಲೂಗಡ್ಡೆ ಕುದ್ದಿದ್ವಲ್ಲ ಅದು ತನಗಾಗಿತ್ತು, ಅದನ್ನ ಮ್ಯಾಶ್ ಮಾಡಿ ಎಲ್ಲ ಆಲೂಗಡ್ಡೆ ಹಾಕೊಂಡು ಈಗ ಬಟಾಣಿನೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಕೆಟ್ಟ ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೋಬೇಕು. ನಾನು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಕುದಿಸಾಕ್ಬಿಟ್ನೆ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಚಲೋ ಆಗಿತ್ತು. ನಾನು ಇದು ಡಿಫ್ರೆಂಟ್ ಚಾಟ್ನ ಅನ್ಸುತ್ತೆ. ಈ ಥರ ರೆಸಿಪಿ ಯಾರೂ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಇದು ಫಸ್ಟ್ ಬಾರಿ ನೋಡಿರಿ, ನಾನು ಟ್ರೈ ಮಾಡತ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ನೀವು ಈ ಥರ ಥಂಡಿ ಒಳಗೆ ಸಾಯಂಕಾಲ ಏನಾರು ತಿನ್ಬೇಕು ಅನ್ಸಿದ್ರೆ ಇದು ಹೆಲ್ದಿನೂ ಐತಿ, ಚಟ್ಪಟನೂ ಇರುತ್ತೆ,
ನಿಮ್ಗೆ ಇಷ್ಟನೂ ಆಗುತ್ತಾ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈಗ ಎಲ್ಲ ಮಾಡ್ಕೊಂಡೆ, ಎಲ್ಲ ಕುದಿಸ್ಕೊಂಡಾದ್ಮೇಲೆ ಅದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿನಿ. ಹಾಕಿದ್ಮೇಲೆ ಈಗ ಸರ್ವ್ ಮಾಡತ್ತೀನಿ ನೋಡಿರಿ. ನಾನು ಚುಮ್ಮರಿ ಇರ್ತಾವಲ್ಲ, ಚುಮ್ಮರಿ ಜೊತೆ ಇದನ್ನು ಚಾಟ್ ನೀವು ಹಂಗಾನು ತಿನ್ಬೋದು. ನಾನು ಚುಮ್ಮರಿ ಜೊತೆ ಸರ್ವ್ ಮಾಡಿ ತೋರ್ಸಾಕ್ತೀನಿ. ಮಸ್ತ್ ಆಗುತ್ತೆ ಚುಮ್ಮರಿ ಜೊತೆ. ನಿಮಗೊಂದು ಪ್ಲೇಟ್ ತುಂಬ ಇದೊಂದು ಪ್ಲೇಟ್ ತಿಂದ್ಬಿಟ್ರಂದ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಆಮೇಲೆ ನಿಮಗೇನು ನೆಕ್ಸ್ಟ್ ತಿನ್ಬೇಕಂತ ಅನಿಸಂಗಿಲ್ಲ. ಊಟ ಬೇಡ ನೀವು ರಾತ್ರಿ, ಇದೇ ನಿಮ್ಗೆ ಊಟ ಅನಿಸುತ್ತಾ ಆ ಥರ. ನಾನು ಅದಕ್ಕೆ ಹಂಗಾಗಿ ರಾತ್ರಿಗೆ ಊಟದ ಥರನ ಮಾಡ್ಕೊಳಕತ್ತೀನಿ. ಇನ್ನು ತಿಂದ್ವಿ ಅಂದ್ರೆ ನಮ್ಗೆ ಊಟ ಉಣ್ಬೇಕು ಅನ್ಸಂಗಿಲ್ಲ, ಹೊಟ್ಟೆ ಫುಲ್ ಆಗುತ್ತೆ. ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಚುಮ್ಮರಿ ಹಾಕ್ಕೊಂಡಿದ್ದೆ, ಮಾಡಿದ್ದು ಚಾಟ್ ಗ್ರೇವಿ ಹಾಕ್ಕೊಂಡಿದ್ದೆ. ಹಾಕೊಂಡಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟಮಾಟಿ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಹೊಳ್ಳೆ ಸ್ವಲ್ಪ ಗಜ್ಜರಿ ತುರಿದಿಟ್ಕೊಂಡು ಅದನ್ನು ಹೊಳ್ಳೆ ಸ್ವಲ್ಪ ನಾನು ಪೂರಿ ಬರ್ತಾವಲ್ಲ ಅವನು ಕರೆದಿಟ್ಕೊಂಡಿದ್ದೆ, ಅವನು ಹಾಕ್ಕೊಂಡಿನಿ. ಅದನ್ನು ಹೇಳೋದು ಮರ್ತನೆ, ಸಾರಿ. ಹೊಳ್ಳೆ ಫಸ್ಟ್ ಚುಮ್ಮರಿ ಆದಮೇಲೆ ಸ್ವಲ್ಪ ಗ್ರೇವಿ ಆದಮೇಲೆ ಅವು ಪೂರಿ ಬರ್ತಾವಲ್ಲ ಅವನೊಂದು 2-3 ಪೂರಿ ಒಡೆದು ಹಾಕ್ಕೊಂಡಿನಿ. ಹಾಕೊಂಡಾದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ, ಸ್ವಲ್ಪ ಟಮಾಟಿ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಗಜ್ಜರಿ ಮತ್ತು ದಾಳಂಬ್ರಿ, ಸೇವು ಎಲ್ಲ ಮ್ಯಾಗ ಹಾಕ್ಕೊಂಡು ಲಾಸ್ಟಿಗೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಬಿಟ್ರೆ ಪರ್ಫೆಕ್ಟ್ ಚಾಟ್ ರೆಡಿ ಆಗುತ್ತೆ ನೋಡಿರಿ. ನೀವು ಹೊರಗೆ ತಿಂದಷ್ಟು ರುಚಿ ಸಿಗ್ತೈತಿ. ಯಾಕಂದ್ರೆ ಹೊರಗಿನಕ್ಕಿಂತ ಮನೆಯೊಳಗೆ ನಾವು ಮಾಡ್ಕೊಂಡು ತಿಂದ್ರೆ ಅದು ಹೈಜೆನಿಕ್ ಇರುತ್ತೆ. ಹೊರಗೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರೋಂಗಿಲ್ಲ. ಮನೆಯೊಳಗೆ ನಾವು ಸಿಂಪಲ್ಲಾಗಿ ಈ ಥರ ಚಾಟ್ ಮಾಡ್ಕೊಂಡು ತಿಂದ್ರಂದ್ರೆ ಮಾಡಿಕೊಟ್ರಂದ್ರೆ ಮಕ್ಕಳು ಇಷ್ಟಪಡ್ತಾರೆ. ಮತ್ತು ಮನೆಯಾಗೆಲ್ಲ ಮಂದಿ ಇರ್ತಾರಲ್ಲ ಅವರೆಲ್ಲನೂ ಇಷ್ಟಪಡ್ತಾರೆ. ಮತ್ತು ಹೆಲ್ದಿನೂ ಇರ್ತೈತಿ. ಇದೇ ಥರ ನಾನು ಮಾಡ್ಕೊಂಡು ತಿಂತೀನಿ. ಮತ್ತು ನನ್ನ ಮಕ್ಳಿಗೂ ಮತ್ತು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ನಾನು ಮಾಡಿಕೊಡ್ತೀನಿ. ಇಷ್ಟ ಆತಂತ ಅಂದ್ಕೊತೀನಿ. ನೀವು ಖಂಡಿತ ಟ್ರೈ ಮಾಡಿರಿ. ಯಾಕಂದ್ರೆ ಥಂಡಿ ದಿನಕ್ಕೆ ಎಲ್ಲರ ಮನೆಗೂ ಚುಮ್ಮರಿ ಅವೆಲ್ಲ ಇದ್ದೇ ಇರ್ತವೆ. ಸಿಂಪಲ್ಲಾಗಿ ನೀವು ಮಾಡ್ಕೊಂಡ್ರಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡ್ರಿ ನನ್ನ ಮಕ್ಕಳು ಎಲ್ಲರೂ ತಿನ್ನಾಕ್ತಾರೆ. ಅವ್ರಿಗೆಲ್ಲ ಹಾಕ್ಕೊಟ್ನೆ ಮತ್ತು ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ನೆ, ಅವರು ತಿನ್ನಾಕತ್ತಾರೆ. ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿರಿ. ಹಿಂಗೆ ನನ್ನ ಮಗಳು ಹೆಂಗೆ ತಿನ್ನಾಕ್ತಾಳ್ರಿ, ಹಿಂಗೆ ಮಸ್ತ್ ಇಷ್ಟಪಟ್ಟು ತಿಂದ್ರೆ ಮಕ್ಕಳು. ನಾವು ಎಲ್ಲ ತಿಂದ್ವಿ. ರಾತ್ರಿ ನಾವು ಡಿನ್ನರ್ ಇದನ್ನ ಮಾಡಿದ್ವಿ, ಮತ್ತೇನು ಮಾಡಲಿಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆತಂತ ಅಂದ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಿತ್ತಂತ ವಿಡಿಯೋ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.